ಪಾಪಿ ಪ್ರಜ್ವಲ್ಗೆ ಶಿಕ್ಷೆ ಯಾವಾಗ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಯಶವಂತ್. ನನ್ನ ಜೊತೆ ಇದ್ದಾರೆ ಸರ್ಕಾರಿ ನಿವೃತ್ತಿ ಅಭಿಯೋಜಕರು SV ಪಾಟೀಲ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಪ್ರಜ್ವಲ್ ರೇವಣ್ಣನವರ ಒಂದು ಪೆನ್ ಡ್ರೈವ್ ಇಶ್ಯೂ ತುಂಬ ಸದ್ದು ಮಾಡ್ತಾ ಇದೆ. ಸೊ ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣವನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ತಮಗೆ? ನಾವು ಕೂಡ ಈ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಆತನ ಲೈಂಗಿಕ ದೌರ್ಜನ್ಯಗಳು, ಲೈಂಗಿಕ ಅತ್ಯಾಚಾರಗಳು, ಲೈಂಗಿಕ ಕರ್ಮಕಾಂಡವನ್ನು ನಾವೆಲ್ಲ ನೋಡಿದ್ದೇವೆ. ಇವಾಗ ಅವನ ವಿರುದ್ಧ ಒಂದು ಪ್ರಕರಣ ಕೂಡ ಹೊಳೆನರಸೀಪುರದಲ್ಲಿ ದಾಖಲಾಗಿದೆ. ಆದರೆ ಆಶ್ಚರ್ಯ ಅಂತ ಹೇಳಿದರೆ, ಈ ಅವನು ಅತ್ಯಾಚಾರ ಮಾಡಿದ್ದು, ರೇಪ್ ಮಾಡಿದ್ರ ಬಗ್ಗೆ ಪ್ರಕರಣ ದಾಖಲಾಗಿಲ್ಲ. ಕೇವಲ ಲೈಂಗಿಕ ಕಿರುಕುಳ ನೀಡಿದ ಬಗ್ಗೆ ಪ್ರಕರಣ ದಾಖಲಾಗಿದೆ. ಓಕೆ. ಈಗ ಅಲ್ಲಿ 354A, 354D, ಆಮೇಲೆ 506, 509 ಸೆಕ್ಷನ್ IPC ಸೆಕ್ಷನ್ ಎಲ್ಲ ಹಾಕಿದ್ದಾರೆ. ಅವು ರೇಪ್ ಪ್ರಕರಣಗಳಲ್ಲ. ನೀವು ರೇಪ್ ಅಂದರೆ 376 ಕೆಳಗೆ ಹೋಗಬೇಕಾಗ್ತದೆ. ಆ 376 ಅಡಿಯಲ್ಲಿ ಪ್ರಕರಣನೇ ದಾಖಲಾಗಿಲ್ಲ. ಕೇವಲ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಸಂಬಂಧಪಟ್ಟಂಥ ಪ್ರಕರಣ ದಾಖಲಾಗಿದೆ. ಇವಾಗ ಸರ್ಕಾರ ಒಂದು ತನಿಖಾ ತಂಡ, ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ. ತನಿಖೆಯನ್ನು ಅವ್ರಿಗೆ ಕೊಟ್ಟಿದೆ. ಇವಾಗ ನೊಂದಂಥ ಮಹಿಳೆಯರು, ಈಗ ನಿಮ್ಮ ಮಾಧ್ಯಮದ ಪ್ರಕಾರ ಸಾವಿರಾರು ಜನ ಇದರಲ್ಲಿ ನೊಂದಂಥ ಮಹಿಳೆಯರಿದ್ದಾರೆ ಅಂತ ಗೊತ್ತಾಗ್ತದೆ, ತಿಳಿದು ಬರ್ತದೆ. ಈಗ ಅದರಲ್ಲಿ ಎಷ್ಟು ಜನ ಆ ಒಂದು ಸಾಕ್ಷಿ ಹೇಳಿಕೆ ಮುಂದೆ ಬರ್ತಾರೆ, ನಮಗೆ ಅತ್ಯಾಚಾರ ಆಗಿದೆ ಅಂತ ಹೇಳಲಿಕ್ಕೆ ಎಷ್ಟು ಜನ ಮುಂದೆ ಬರ್ತಾರೆ, ಅದರ ಮೇಲೆ ಪ್ರಕರಣ ಇವತ್ತು ತಿರುವು ಪಡೆಯುವಂಥದ್ದು. ಈಗ ನಮ್ಮ ಈ ರಾಜ್ಯದಲ್ಲಿ ನಾವು ಸಾಕಷ್ಟು ಇಂಥ ಪ್ರಕರಣಗಳನ್ನು ಹಿಂದೆ ನೋಡಿದ್ದೇವೆ. ಖಂಡಿತ ಸರ್. ಮೇಟಿ ಅವ್ರ ಪ್ರಕರಣ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಆಗಿರ್ಬೋದು, ಹಾಲಪ್ಪನವರು, ಆಮೇಲೆ ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದಂಥವ್ರು ಎಲ್ಲ ನಾವು ನೋಡಿದ್ದೇವೆ. ಯಾರಿಗೂ ಏನೂ ಶಿಕ್ಷೆ ಆಗಿಲ್ಲ. ಇಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣವ್ರ ಪ್ರಕರಣದಲ್ಲಿ ಏನಾಗಬೇಕಂತ ಹೇಳಿದ್ರೆ, ಈ ನೊಂದ ಮಹಿಳೆಯರು ಏನಿದ್ದಾರೆ ಅವರು ಮುಂದೆ ಬರಬೇಕಾಗ್ತದೆ. ಸಾಕ್ಷಿ ಹೇಳಲಿಕ್ಕೆ, ದೂರು ಕೊಡಲಿಕ್ಕೆ ಮುಂದೆ ಬರಬೇಕಾಗ್ತದೆ. ಅವರಿಗೆ ಸರ್ಕಾರದ ಸಹಕಾರ ಬೇಕಾಗ್ತದೆ, ಅನೇಕ ಸಂಘ ಸಂಸ್ಥೆಗಳ ಒಂದು ಸಹಕಾರ ಬೇಕಾಗ್ತದೆ. ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ನೀಡಿ, ಅವ್ರಿಗೆ ಧೈರ್ಯ ತುಂಬಿ, ಅವರು ಈ ಒಂದು ತನಿಖಾ ಸಂಸ್ಥೆಯ ಮುಂದೆ, ತನಿಖಾ ತಂಡದ ಮುಂದೆ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿದ್ದಾದರೆ ಖಂಡಿತವಾಗಿ ನೀವು ಹೇಳಿದ್ರೆ. ಸರ್, ಇದು ಪ್ರಜ್ವಲ್ ರೇವಣ್ಣದ ಒಂದು ಪೆನ್ ಡ್ರೈವ್ ಇಶ್ಯೂ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಇಶ್ಯೂ ಎಲ್ಲ ಸ್ಟಾರ್ಟ್ ಆದಮೇಲೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಡೆ ಹೋಗ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅದೆಲ್ಲ ಗೊತ್ತಿತ್ತು, ಒಂದು ಏನು ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತೇಳಿ. ಸೊ ಲೋಕಲಿ ತುಂಬ ಜನ ಡಿಸ್ಕಷನ್ ಕೂಡ ಆಗಿತ್ತು. ಆದರೆ ಯಾಕೆ ಒಂದು ನೆಗ್ಲೆಕ್ಟ್ ಮಾಡುತ್ತಾ, ಅಥವಾ ಕೇಸ್ ಆಗದೇ ಇರೋ ಕಾರಣದಿಂದ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡೋಕ್ಕೆ ಬರಲಿಲ್ಲ, ಅಥವಾ ಆ ರೀತಿ ಏನಾದ್ರು ಇದೆಯಾ ಸರ್? ಅದು ನೆಗ್ಲೆಕ್ಟ್ ಏನಿಲ್ಲ, ಪ್ರಕರಣನೇ ದಾಖಲಾಗಿಲ್ಲ. ಪ್ರಕರಣ ದಾಖಲಾಗದೆ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಪ್ರಕರಣ ದಾಖಲಾಗಿತ್ತು ಅಥವಾ ತಲೆಮರೆಸ್ಕೊಳ್ತಾನೆ ಅಂತಕ್ಕಂಥ ಮಾಹಿತಿ ಬಂದಿದ್ದರೆ ಖಂಡಿತವಾಗಿ ಸರ್ಕಾರ ಬಹುಶಃ ಅವನು ಈ ದೇಶ ಬಿಟ್ಟು ಹೋಗದಂತೆ ಒಂದು ಸೂಕ್ತ ಒಂದು ಕ್ರಮ ತೆಗೆದುಕೊಳ್ತಾ ಇದ್ದರು. ಬಟ್ ಪ್ರಕರಣ ದಾಖಲಾಗೋ ಪೂರ್ವದಲ್ಲೇ ಆತ ಇಂಥ ಕೇಸ್ಗಳಲ್ಲಿ ಒಂದು ಪೆಂಡ್ರೈವಲ್ಲಿ ತುಂಬ ಜನ ಮಹಿಳೆಯರಿದ್ದಾರೆ, ತುಂಬ ಕರ್ಮಕಾಂಡ ಆಗಿದೆ ಅಂತ ಒಂದು ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡು ಬರುತ್ತಾ, ಅಥವಾ ನೊಂದ ಮಹಿಳೆಯರು ಬಂದು ಆ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ? ಅಲ್ಲ, ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಳ್ಳಬಹುದು. ಆದರೂ ಕೂಡ ಆ ಪ್ರಕರಣ ಒಂದು ಅಂತ್ಯಕ್ಕೆ ಬರಬೇಕಾದ್ರೆ ಅಲ್ಲಿ ನೊಂದ ಮಹಿಳೆಯರ ಒಂದು ವಿಚಾರಣೆ, ಅವರ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅವರೇ ಹೇಳಿಲ್ಲ ಅಂದರೆ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ತನಿಖೆ ಮಾಡ್ಬೋದು ಅಷ್ಟೇ. ಅದರಿಂದ ಇಲ್ಲಿ ನೊಂದ ಮಹಿಳೆಯರು ಒಂದು ಬಹಳ ಧೈರ್ಯದಿಂದ ಈ ಒಂದು ಹೇಳಿಕೆ ಕೊಡಲಿಕ್ಕೆ ಮುಂದೆ ಬಂದರೆ, ಸಾಕ್ಷಿ ಹೇಳಿಕೆ ಮುಂದೆ ಬಂದರೆ ಖಂಡಿತವಾಗಿ ಪ್ರಜ್ವಲ್ ರೇವಣ್ಣಿಗೆ ಶಿಕ್ಷೆ ಆಗ್ತದೆ. ನೀವು ಈ ಪ್ರಕರಣವನ್ನು ನೋಡಿದಾಗ ತುಂಬ ಮಹಿಳೆಯರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಪ್ರಜ್ವಲ್ ರೇವಣ್ಣನವರ ಫ್ಯಾಮಿಲಿ ಏನಿದೆ, ಬ್ಯಾಕ್ಗ್ರೌಂಡು, ತಾತ ಪ್ರಧಾನಿ ಆದಂಥವರು, ದೊಡ್ಡಪ್ಪ ಒಂದು CM ಆಗಿದ್ದಂಥವರು. ಸೊ ಇಂಥ ಪ್ರಬಲ ಕುಟುಂಬದ ವಿರುದ್ಧ ಈ ಮಹಿಳೆಯರು ಅಷ್ಟು ಸುಲಭವಾಗಿ ಬಂದು ಸಾಕ್ಷಿ ಹೇಳ್ತಾರೆ ಅಂತ ಅನ್ಸುತ್ತಾ ಸರ್? ಖಂಡಿತ ಇಲ್ಲ. ಇವತ್ತು ಹಾಸನ ಮಂಡ್ಯದಲ್ಲಿ ದೇವೇಗೌಡರ ಕುಟುಂಬವನ್ನು ವಿರುದ್ಧ ಹಾಕ್ಕೊಂಡು ಮಹಿಳೆಯರು ಬಂದು ಸಾಕ್ಷಿ ಹೇಳುವಂಥದ್ದು ತುಂಬ ಕಷ್ಟಕರ. ಆದರೂ ಕೂಡ ನಾವು ನಂಬಿಕೊಂಡಿದ್ದೇವೆ, ಈ ಒಂದು ನಾಡಿನ ಮಣ್ಣಿನ ಕಾನೂನು ಭಾಳ ದೊಡ್ಡದಿದೆ. ಕೆಲವರಾದರೂ ಕೂಡ ಧೈರ್ಯದಿಂದ ಸಾಕ್ಷಿ ಹೇಳಿಕೆ ಮುಂದೆ ಬರ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಸರ್, ಈಗ ಇಂಟ್ರಪ್ಟ್ ಮಾಡ್ತೀನಿ ನಾನು. ಈಗ ರಮೇಶ್ ಜಾರಕಿಹೊಳಿ ಕೇಸು, ಅಲ್ಲಿ ಬಂದು ಸಾಕ್ಷಿ ಕೂಡ ಹೇಳಿದ್ರು, ವಿಕ್ಟಿಮ್ ಇದ್ದರು, ವಿಕ್ಟಿಮ್ ಬಂದು ಸಾಕ್ಷಿ ಕೂಡ ಹೇಳಿದ್ರು, ಎಲ್ಲ ಆಯಿತು. ಆದರೆ ರಮೇಶ್ ಜಾರಕಿಹೊಳಿಗೆ ಶಿಕ್ಷೆ ಆಗಲಿಲ್ಲ ಸರ್. ಅಂದರೆ ಈ ಮಹಿಳೆಯರು ಕೂಡ ಬಂದು, ವಿಕ್ಟಿಮ್ಸ್ ಬಂದು ಅವರು ಹೇಳ್ಕೊಂಡ್ರು ಕೂಡ ಸಾಕ್ಷಿಯಾಗಿ ಅದು ಶಿಕ್ಷೆ ಆಗುತ್ತೆ ಸರ್ ಅವರಿಗೆ? ಈಗ ಏನಾಗ್ತದೆ, ಈಗ ಲೈಂಗಿಕ ಅತ್ಯಾಚಾರದ ವಿಚಾರದಲ್ಲಿ ನಾವು ಈ ವಯಸ್ಸಿನ ಆಧಾರದ ಮೇಲೆ 2 ರೀತಿಯ ಪ್ರಕರಣಗಳನ್ನು ಅಲ್ಲಿ ವಿಭಾಗಿಸ್ತೇವೆ. ಖಂಡಿತ. 18 ವರ್ಷಕ್ಕಿಂತ ಕೆಳಗಿನ ಮಹಿಳೆಯರು, 18 ವರ್ಷ ವಯಸ್ಸಿನ ಮೇಲ್ಭಾಗದ ಮಹಿಳೆಯರು ಅಂತೇಳಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರ ಮೇಲೆ ಈ ರೀತಿ ಏನಾದರೂ ಅತ್ಯಾಚಾರ ಆಗಿದ್ದರೆ ಅವರ ಒಪ್ಪಿಗೆ ಕೂಡ ಇಲ್ಲಿ
ಅವಶ್ಯಕತೆ ಇಲ್ಲ. ಒಪ್ಪಿಗೆ ಇದ್ರೂ ಕೂಡ ಅದು ಅಪರಾಧ ಆಗ್ತದೆ. ಓಕೆ. ಇನ್ನು 18 ವರ್ಷ ಮೇಲ್ಪಟ್ಟು ವಯಸ್ಸಿನ ಮಹಿಳೆಯರಿದ್ದರೆ ಅವರು ಒಪ್ಪಿಗೆ ಕೊಟ್ಟಿದ್ದರೆ, ಅವರು ಸ್ವಇಚ್ಛೆಯಿಂದ ಇವ್ರ ಜೊತೆ ಒಂದು ಸಹಕಾರ ನೀಡಿದರೆ ಅದರಲ್ಲಿ ಆರೋಪ ಸಾಬೀತುಪಡಿಸುವಂಥದ್ದು ಭಾಳ ಕಷ್ಟ ಆಗ್ತದೆ. ಈಗ ಕಾನೂನಲ್ಲೂ ಕೂಡ ಸಮ್ಮತಿ ಸೆಕ್ಸು ಅದಕ್ಕೇನು ಶಿಕ್ಷೆ ಇಲ್ಲ ಅಂತೇಳಿ ಕಾನೂನಲ್ಲಿದೆ ಸರ್. ಈಗ ಹಾಗಾಗಿ ರಮೇಶ್ ಜಾರಕಿಹೊಳಿ ಪ್ರಕರಣ ಅದು ಸಮ್ಮತಿ ಸೆಕ್ಸ್ ಅಂತ ಆಯ್ತಾ ಅಥವಾ ಯಾವ ರೀತಿ ಆಯ್ತು ಸರ್? ಅದೇ ಅದು ಒತ್ತಾಯಪೂರ್ವಕವಾಗಿ ಇವರು ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂಥ ಸಾಕ್ಷ್ಯಾಧಾರಗಳು ಲಭ್ಯವಾಗಲಿಲ್ಲ. ಕನ್ಸೆಂಟ್ ಅನ್ನೋ ಕಾರಣಕ್ಕೆ ಅದು ಕನ್ಸೆಂಟ್ ಅಲ್ಲ, ಅದು ಎವಿಡೆನ್ಸ್ ಇಲ್ಲ ಆ ಥರ. ಈಗ ಕನ್ಸೆಂಟ್ ಇಲ್ಲದೆ ಒತ್ತಾಯಪೂರ್ವಕವಾಗಿ ಈ ಥರ ಮಾಡಿದ್ದಾರೆ ಅಂತ ಯಾವುದೇ ಒಂದು ಎವಿಡೆನ್ಸು ಅಲ್ಲಿ ಸಿಗಲಿಲ್ಲ. ಈಗ ಈಗೇನು ಪ್ರಜ್ವಲ್ ರೇವಣ್ಣ ಕೇಸ್ ಬಂದರೆ ಎಲ್ಲರೂ ಕೂಡ ಬಹುತೇಕ ಅದರಲ್ಲಿರುವಂಥವ್ರು 18 ವರ್ಷದ ಮೇಲ್ಪಟ್ಟವರು, ತುಂಬ ಸೀನಿಯರ್ ಕೂಡ ಅದರಲ್ಲಿ ಮಹಿಳೆಯರಿದ್ದಾರೆ. ಸೊ ಈ ಪ್ರಕರಣ ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚರ್ಚೆಗೆ ಬರುತ್ತೆ ಸರ್? ಇದು ಅಲ್ಲ, ಈಗ ಒಂದಂತೂ ಪ್ರಕರಣ ದಾಖಲಾಗಿದೆ. ಈಗ ಬಹುಶಃ ಯಾರಾದರೂ ಒಬ್ಬರು ಮಹಿಳೆಯರಾದರೂ ಬಂದು ನನ್ನ ಮೇಲೆ ಇವರು ಒತ್ತಾಯಪೂರ್ವಕವಾಗಿ ಅತ್ಯಾಚಾರ ಮಾಡಿರೋದಾಗಿ ಹೇಳಿಕೆ ನೀಡಿದರೆ, ಅಥವಾ ಮೋಸದಿಂದ ಬೆದರಿಕೆ ಹಾಕಿ ನಾನು ಒಪ್ಪಿಗೆ ತಗೊಂಡು ಅತ್ಯಾಚಾರ ಮಾಡಿದ್ರು ಅಂತ ಹೇಳಿಕೆ ನೀಡಿದ್ರು ಕೂಡ ತೆಗೆದುಕೊಳ್ಳದಲ್ಲೇ ಅಲ್ಲ, ಒಪ್ಪಿಗೆಯನ್ನು ಕೊಟ್ಟಿದ್ದು ಯಾವ ಸಂದರ್ಭದಲ್ಲಿ ಅಂದರೆ ಅವ್ರಿಗೆ ಬೆದರಿಕೆ ಹಾಕಿ ಭಯಪಡಿಸಿ ಅಥವಾ ಏನೋ ವಂಚನೆ ಮಾಡಿ ಅವ್ರಿಗೇನೋ ಮೋಸ ಮಾಡಿ ಈ ರೀತಿ ಅವ್ರ ಕಡೆಯಿಂದ ಒಪ್ಪಿಗೆ ತೆಗೆದುಕೊಂಡು ಅದು ಅವ್ರ ಮೇಲೆ ಬಲಾತ್ಕಾರ ಅತ್ಯಾಚಾರ ಮಾಡಿದ್ರು ಕೂಡ ಅದು ಕೂಡ ಅಪರಾಧ ಆಗ್ತದೆ. ಆ ರೀತಿ ಯಾರಾದರೂ ಸಾಕ್ಷಿ ಹೇಳಿದರೆ ತನಿಖಾ ತಂಡದಲ್ಲಿ ಅದು ರೇಪ್ ಪ್ರಕರಣವಾಗಿ ಪರಿವರ್ತನೆ ಆಗ್ತದೆ, ಮುಂದೆ ಅದು ಸ್ವಲ್ಪ ಗಂಭೀರತೆಯನ್ನು ಪಡ್ಕೊಳ್ತದೆ. ಈಗ ಇಂಥ ಕೇಸ್ಗಳಲ್ಲಿ ತುಂಬ ಸಂಘಟನೆಗಳು ಅಥವಾ ಸರ್ಕಾರ ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಮುಂದೆ ಬರಲಿಲ್ವಾ ಅಂತಂದೇಳಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕಾಗಿರ್ಬೋದು, ಅಥವಾ ವಾಸ್ತವ ಏನು ಅನ್ನೋದಕ್ಕೆ. ಈಗ ತುಂಬ ಜನ ಪೆಂಡ್ರೈವಲ್ಲಿ 2700 ಸಮಥಿಂಗ್ ವೀಡಿಯೋಸ್ ಇದ್ದಾವೆ ಅಂತ ಹೇಳ್ತಾರೆ. ಅದು 2700 ಮಹಿಳೆಯರಿದ್ದಾರೋ ಅಥವಾ ಸುಮ್ಮನೆ ಅದನ್ನು ಹೇಳ್ತಿದ್ದಾರೋ ಆ ತನಿಖೆ ಏನೂ ಕೂಡ ಆಗಿಲ್ಲ. ಆದರೆ ಅಷ್ಟು ಜನ ಇದ್ದರೂ ಒಂದು ವೇಳೆ ಯಾರಾದ್ರು ಬಂದು ಅದಕ್ಕೆ ಸಾಕ್ಷಿ ಕೊಟ್ಟರೆ ಏನಾಗ್ಬೋದು ಸರ್? ಅಲ್ಲ, ಸಾಕ್ಷಿ ಕೊಟ್ಟರೆ ಮತ್ತೆ ಭಾಳ ಗಂಭೀರ ಪ್ರಕರಣ ಆಗ್ತದೆ. ಇವತ್ತು ಪ್ರಜ್ವಲ್ ರೇವಣ್ಣನ ಮೇಲೆ ಇರ್ತಕ್ಕಂಥ ಆರೋಪ ಇದು ಏನು ಸಣ್ಣ ಪ್ರಮಾಣದ ಆರೋಪ ಅಲ್ಲ. ಇದು ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಅತ್ಯಾಚಾರ ಅಂತ ಪ್ರಕರಣಗಳು. ಅವ್ರ ತಂದೆ ಹೆಸರು ಕೂಡ ಸೇರ್ತದೆ, ರೇವಣ್ಣವ್ರ ಹೆಸರು ಸೇರ್ತದೆ. ಇಂಥ ಒಬ್ಬ ಯುವಕ, ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಇದ್ದಂಥವನು, ಪ್ರಜಾಪ್ರತಿನಿಧಿ ಆದಂಥವನು, ಪ್ರಜೆಗಳನ್ನು ರಕ್ಷಣೆ ಮಾಡುವಂಥವನೇ ಈ ರೀತಿ ಮಾಡಿದರೆ ಇದು ಭಾಳ ಗಂಭೀರತೆಯನ್ನು ಪಡ್ಕೊಳ್ತದೆ. ಆದ್ದರಿಂದ ನೀವು ಕೂಡ ಇದರಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ, ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡಬೇಕಾಗ್ತದೆ, ಮಹಿಳಾ ಆಯೋಗ ಪ್ರಯತ್ನ ಮಾಡಬೇಕಾಗ್ತದೆ, ಸರ್ಕಾರ ಪ್ರಯತ್ನ ಮಾಡಬೇಕಾಗ್ತದೆ. ಯಾರು ನೊಂದಿದ್ದಾರೆ ಆ ಮಹಿಳೆಯರಿಗೆ ಒಂದು ಧೈರ್ಯವನ್ನು ತುಂಬಿ ಸತ್ಯ ಹೇಳಲಿಕ್ಕೆ ಅವರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾದರೆ, ಅವರು ಬಂದು ಸಾಕ್ಷಿ ಹೇಳಿದ್ದಾದರೆ ಖಂಡಿತವಾಗಿ ಈ ಪ್ರಜ್ವಲ್ ರೇವಣ್ಣವರು ಈ ಒಂದು ಕಾನೂನು ಬಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್, ನಾವು ಈ ರಾಜಕಾರಣಿ ಫ್ಯಾಮಿಲಿನ ತುಂಬ ಕಡೆ ನೋಡ್ತೀವಿ, ತುಂಬ ಪ್ರಕರಣಗಳು ನೋಡ್ತೀವಿ. ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಇರ್ಬೋದು, ಅಂತ ಹಾಲಪ್ಪ ಇರ್ಬೋದು, HY ಮೇಟಿ ಇರ್ಬೋದು. ಸೊ ಇವರೆಲ್ಲ ರಾಜಕಾರಣಿ ಫ್ಯಾಮಿಲಿಯಿಂದ ಯಾರು ಬಂದಿರ್ತಾರೆ, ಹಣವಂತರ ಯಾರಿರ್ತಾರೆ, ಅವ್ರು ಏನು ಮಾಡಿದ್ರು ಕೂಡ ಕಾನೂನು ಬಲೆಯಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ಯಾರು ಒಬ್ಬರಿಗೆ ಕಠಿಣವಾಗಿ ಶಿಕ್ಷೆ ಆದರೆ ಮಾತ್ರ ಇದಕ್ಕೆ ಒಂದು ಉತ್ತರ ಸಿಗುತ್ತೆ. ಬಟ್ ಈ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಸಿಗುವಂಥ ಪ್ರಮಾಣ ಎಷ್ಟು ಮಟ್ಟಿಗೆ ಸರ್? ಅದೇ, ಇದರಲ್ಲಿ ಭಾಳ ಜನ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾದವರು ಇರೋದರಿಂದ ಒಂದು ಸ್ವಲ್ಪ ಜನರಾದರೂ ಕೂಡ ತಾವು ಸತ್ಯ ಹೇಳಿಕೆ ಮುಂದೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಹೀಗಾಗಿ ಅವರು ಸತ್ಯವನ್ನು ತನಿಖಾ ಸಂಸ್ಥೆಯ ಮುಂದೆ ಮತ್ತು ನ್ಯಾಯಾಲಯದ ಮುಂದೆ ಹೇಳಿದ್ದಾದರೆ ಖಂಡಿತವಾಗಿ ಪ್ರಜ್ವಲ್ ರೇವಣ್ಣವರು ಇಲ್ಲಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವರು ಒಂದು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗ್ಬಿಟ್ಟು ಒಂದು ಸ್ಟೇ ಆರ್ಡರ್ ಅಂತ ತರ್ತಾರೆ. ನನ್ನ ವಿರುದ್ಧ ಒಂದಷ್ಟು ಅಶ್ಲೀಲ ಚಿತ್ರಗಳಿದ್ದಾವೆ, ಅದನ್ನು ಪ್ರಸಾರ ಮಾಡಬಾರ್ದು, ತಡೆಯಾಜ್ಞೆ ಕೊಡಿ ಅಂತ ತರ್ತಾರೆ ಸರ್. ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನಿದೆ ಏನು ಅಂತ ಕೇಳದಲ್ಲೇ ಒಂದು ತಡೆಯಾಜ್ಞೆ ಕೊಡುತ್ತೋ ಅಥವಾ ಒಂದು ಎವಿಡೆನ್ಸ್ ಅನ್ನು ಕೇಳುತ್ತೆ ಸರ್? ಇಲ್ಲ, ವಿಚಾರಣೆ ಮಾಡಿ ತಡೆಯಾಜ್ಞೆ ಕೊಡ್ತದೆ. ಅಲ್ಲಿ ಸಾಮಾನ್ಯವಾಗಿ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಾಜಕೀಯ ದುರುದ್ದೇಶದಿಂದ ನಮ್ಮ ಒಂದು ಚಾರಿತ್ರ್ಯ ಹಾಳು ಮಾಡಲಿಕ್ಕೆ ಕೆಲವಿಂಥ ಅಶ್ಲೀಲ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟು ನಮ್ಮ ಪ್ರಸಾರ ಮಾಡ್ತಾರೆ. ಆ ರೀತಿ ಪ್ರಸಾರ ಆಗೋದನ್ನು ತಡೆ ಹಿಡೀರಿ ಅಂತ ತಿಳ್ಕೊಂಡು ಆ ರೀತಿ ಕೋರ್ಟಿಗೆ ಅವರು ಮಾಹಿತಿಯನ್ನು ನೀಡಿ ಆ ತಡೆಯಾಜ್ಞೆ ತರ್ತಾರೆ. ಅದು ಇಲ್ಲ, ನಮ್ಮ ವಿರುದ್ಧ ಅಶ್ಲೀಲ ವಿಡಿಯೋನೂ ಆಗಿದೆ, ನಿಜ ಇದೆ, ಅದನ್ನು ಪ್ರಚಾರ ಮಾಡಬಾರ್ದು ಅಂತ ಹೇಳಿದ್ರೆ ಕೋರ್ಟ್ ಆ ಥರ ತಡೆಯಾಜ್ಞೆ ಕೊಡೋದಿಲ್ಲ. ಈ ರೀತಿ ಏನೋ ಮಾನ್ಯ ನ್ಯಾಯಾಲಯಕ್ಕೆ ಕೆಲವೊಂದು ತಪ್ಪು ಮಾಹಿತಿಗಳನ್ನು ನೀಡಿ ಕೂಡ ಅವರು ತಡೆಯಾಜ್ಞೆಯನ್ನು ತರುವುದನ್ನು ನಾವು ನೋಡಿದ್ದೇವೆ ಸರ್. ಈಗ SIT ತನಿಖೆ ಕೊಟ್ಟಿದ್ದಾರೆ ಸರ್. ನೀವಾಗಲೇ ಹೇಳ್ತಾ ಇದ್ರಿ ಪ್ರಕರಣ ದಾಖಲಾಗಿದೆ, ಅದರಲ್ಲಿ ಅದೇ ಅತ್ಯಾಚಾರ ಅನ್ನೋ ಒಂದು ಅಂಶ ಅದರಲ್ಲಿ ಇಲ್ಲ ಅಂತೇಳಿ, ಆ ಸೆಕ್ಷನಲ್ಲಿ ಹಾಕಿಲ್ಲ ಅಂತ. ಬಟ್ SIT ಯಾವ ಆ್ಯಂಗಲಲ್ಲಿ ತನಿಖೆ ಮಾಡುತ್ತೆ? SIT ಮುಂದೆ ಹೋದಂಥ ಸಂದರ್ಭದಲ್ಲಿ ಆ ಸಂತ್ರಸ್ತರ ಮಹಿಳೆಯರು ಸ್ಟೇಟ್ಮೆಂಟನ್ನು ಕೊಟ್ಟರೆ ಮಾತ್ರ ಸ್ಟ್ರಾಂಗ್ ಆಗುತ್ತೋ, ಅಥವಾ SIT ತಂದೆ ಆದ ಒಂದು ನೆಟ್ವರ್ಕನ್ನು ಬೆಳೆಸ್ಕೊಂಡು ಆ ವಿರುದ್ಧ ಒಂದು ತನಿಖೆಯನ್ನು ಮಾಡ್ಬೋದು ಸರ್? ಇದು ಇಲ್ಲ, SIT ಅವರು ತನಿಖೆ ಪ್ರಾರಂಭ ಮಾಡ್ತಾರೆ. ಆ ಒಂದು ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾರೆ. ಆ ವಿಡಿಯೋದ ಸತ್ಯಾಸತ್ಯತೆಯನ್ನು ಕೂಡ ಅದು ನಿಜ ಇದೆಯೋ ಸುಳ್ಳು ಇದೆಯೋ ಕ್ರಿಯೇಟೆಡ್ ನೋಡ್ತಾರೆ.
ಆಮೇಲೆ ಅದರಲ್ಲಿರ್ತಕ್ಕಂಥ ಮಹಿಳೆಯರು ಯಾರು ಅನ್ನೋದನ್ನು ಕೂಡ ಅವ್ರು ಪತ್ತೆ ಮಾಡ್ತಾರೆ. ಆ ಮಹಿಳೆಯರನ್ನು ಸಂದರ್ಶನ ಮಾಡ್ತಾರೆ. ಅವರನ್ನು CRPC ಕಲಂ 361 ಅಡಿಯಲ್ಲಿ ಅವರನ್ನು ವಿಚಾರಣೆ ಮಾಡಿ ಹೇಳಿಕೆ ಪಡ್ಕೊಳ್ತಾರೆ. ಆ ಹೇಳಿಕೆಯಲ್ಲಿ ಯಾರಾದರೂ ಒಬ್ಬರಾದರೂ ಕೂಡ ನನ್ನ ಮೇಲೆ ಇವರು ಒಂದು ಲೈಂಗಿಕ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟರೆ ಖಂಡಿತ ಅದಕ್ಕೆ IPC ಕಲಂ 376 ಸೇರಿಸಿಕೊಳ್ಳುವಂಥ ಕೆಲಸ ಆಗ್ತದೆ. ಆ ನಂತರ ಮತ್ತೆ ಅದೊಂದು ಹೊಸ ತಿರುವನ್ನು ಪಡ್ಕೊಳ್ತದೆ. ಈ ರೀತಿ ಇದರಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರೇ ಪ್ರಮುಖ ಸಾಕ್ಷಿದಾರ ಇರೋದರಿಂದ ಅವ್ರ ಹೇಳಿಕೆ ಆಧಾರದ ಮೇಲೆ ಈ ಪ್ರಕರಣ ನಿಂತುಕೊಂಡಿದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಫ್ಯಾಮಿಲಿಯವರು ಹೊರಗಡೆ ಇದ್ದಾರೆ, ಇನ್ನೂ ಯಾರನ್ನೂ ಅರೆಸ್ಟ್ ಮಾಡೋದಾಗಲಿ ಅಥವಾ ಆ ರೀತಿಯಾದ ಯಾವುದೂ ಕೂಡ ಆಗಿಲ್ಲ. ಬಹುತೇಕ ಯಾರು ಆರೋಪಿ ಇರ್ತಾನೆ ಅಥವಾ ಆರೋಪಿತ ಸ್ಥಾನದಲ್ಲಿ ಇರ್ತಾನೆ ಆತನಿಗೆ ಗೊತ್ತಿರುತ್ತೆ ಯಾರೆಲ್ಲ ತನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಥವಾ ಯಾವ ಮಹಿಳೆಯರ ಜೊತೆಗೆ ಆತ ಆ ಲೈಂಗಿಕ ಸಂಪರ್ಕವನ್ನು ಹೊಂದಿರ್ಬೋದು ಅಂತೇಳಿ ಅವರನ್ನೆಲ್ಲ ಹೋಗ್ಬಿಟ್ಟು ಅವರೊಂದು ಮಾತುಕತೆ ಮಾಡ್ಕೊಂಡು ಯಾವುದು ಕೊಡದೇ ಇರೋ ರೀತಿ ನೋಡ್ಕೊಂಡ್ರೆ ಸೊ ಅವಾಗ ಈ ಪ್ರಕರಣ ಮುಗ್ದೋಯ್ತಾ ಅಂತೇಳಿ. ಹೌದೌದು, ಖಂಡಿತ ಆಗ್ತದೆ. ಇವತ್ತು ಹಾಸನ ಮತ್ತು ಮಂಡ್ಯದಂಥ ಜಿಲ್ಲೆಗಳಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಸಾಕ್ಷಿ ಹೇಳುವಂಥದ್ದು ಭಾಳ ಸಾಮಾನ್ಯ ಕೆಲಸ ಅಲ್ಲ. ಅದು ಭಾಳ ಎಲ್ಲಿ ಸಾಮಾನ್ಯ ನ್ಯಾಯ ಎಲ್ಲಿ ಸಿಗ್ತದೆ? ಸಾಕ್ಷಿದಾರಿಗೆ ಭಯ ಇದೆ, ಸಾಕ್ಷಿದಾರಿಗೆ ಭಯ ಇರ್ತದೆ. ಮತ್ತು ಈಗಾಗಲೇ ಬಹುಶಃ ಅವರನ್ನು ಸಂಪರ್ಕ ಮಾಡಿರ್ತಾರೆ ಮತ್ತು ತಮ್ಮ ವಿರುದ್ಧ ಸಾಕ್ಷಿ ಹೇಳೋದಂತ ಏನಾದರೂ ಅವ್ರ ಮೇಲೆ ಒತ್ತಡ ಪ್ರಭಾವ ಹಾಕಿರ್ತಾರೆ. ಹೀಗಾಗಿ ಅದು ಎಷ್ಟು ಜನ ಮುಂದೆ ಬರ್ತಾರೆ ಸಾಕ್ಷಿ ಹೇಳಿಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ತಾವೊಬ್ಬ ವಕೀಲರಾಗಿ ಇಂತಹ ಪ್ರಕರಣದಲ್ಲಿ ಆ ಎಲ್ಲ ಸಂತ್ರಸ್ತ ಮಹಿಳೆಯರು ಹೊರಗಡೆ ಬರಬೇಕು, ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂದರೆ ಜನ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕಾಗುತ್ತೆ ಸರ್? ಅದೇ ನಾನು ಹೇಳಿದ್ನಲ್ಲ, ಸರ್ಕಾರ ಏನು ಮಾಡಬೇಕಂದ್ರೆ ಅವರು ಕೂಡ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರನ್ನು ಈ ತನಿಖಾ ಸಂಸ್ಥೆಯ ಮುಖಾಂತರ ಪತ್ತೆ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರಿಗೆ ಸತ್ಯ ಹೇಳಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಧೈರ್ಯ ಹೇಳುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗಳು, ಮಹಿಳಾ ಆಯೋಗಗಳು ಮಾಡಿದರೆ ಮಾತ್ರ ಕೆಲವರು ಮುಂದೆ ಬರಬಹುದು ಸಾಕ್ಷಿ ಹೇಳಿಕೆ ಅಂತ ನಾನು ನಂಬಿಕೊಂಡಿದ್ದೇನೆ. ಈಗ ಈ ಪ್ರಕರಣದಲ್ಲಿ ತುಂಬ ಒಂದು ಕ್ಯೂರಿಯಾಸಿಟಿ ಅಂದರೆ ಏನಂತಂದರೆ ಸರ್, ಈಗ ಒಂದು ಇಶ್ಯೂ ಏನಾಗುತ್ತೆ, ಹೋಗಿ ಪ್ರಜ್ವಲ್ ರೇವಣ್ಣ ಒಂದು ಸ್ಟೇ ಆರ್ಡರ್ ಅಂತ ತರ್ತಾರೆ, ಚಾಲಕನ ಬಳಿ ಒಂದಷ್ಟು ವೀಡಿಯೋಗಳಿದ್ದಾವೆ ಅಂತೇಳಿ ಆತ ಅದನ್ನು ವಕೀಲರ ಕೈ ಕೊಡ್ತೀನಿ ಅಂತ ಹೇಳ್ತಾನೆ ಸರ್. ಚಾಲಕ ಹೋಗಿ ಆ ವಕೀಲರು ಅದನ್ನು ಸ್ಪ್ರೆಡ್ ಮಾಡಿದ್ದಾರೆ, ವಿಡಿಯೋ ಸ್ಪ್ರೆಡ್ ಮಾಡಿದ್ದಾರೆ ಅಂತೇಳಿ. ಸೊ ವಿಡಿಯೋ ಸ್ಪ್ರೆಡ್ ಮಾಡೋದು ಕೂಡ ಒಂದು ರೀತಿ ಅಪರಾಧ ಆಗುತ್ತಾ ಅಥವಾ ಅದು ಯಾವ ರೀತಿ ಆಗುತ್ತೆ ಸರ್? ಅದು ವಿಡಿಯೋ ಆ ಥರ ನೊಂದ ಮಹಿಳೆಯ ಅನುಮತಿ ಇಲ್ಲದೆ ಪ್ರಸಾರ ಮಾಡೋದು ಕೂಡ ಅಪರಾಧನೇ. ಹೀಗಾಗಿ ಅದು ಅವರು ಬಹುಶಃ ನೊಂದ ಮಹಿಳೆಯ ಹೆಸರು ಹೇಳೋದಾಗಲಿ, ನೊಂದ ಮಹಿಳೆಯ ಮುಖ ತೋರಿಸೋದಾಗಲಿ ಬಹುಶಃ ಮಾಡಿಲ್ಲ. ಆ ರೀತಿ ಮಾಡಿದ್ದಾದರೆ ಅದು ಖಂಡಿತ ಅಪರಾಧ ಆಗ್ತದೆ. ಅಲ್ಲ, ಯಾಕಂದರೆ ವಿಡಿಯೋಗಳಲ್ಲೆಲ್ಲ ನೊಂದಿರ ಮಹಿಳೆಯ ಫೋಟೋಗಳು, ವಿಡಿಯೋಗಳು ಎಲ್ಲ ವೈರಲ್ ಆಗ್ತಿದೆ ಸರ್. ಏನಾಗ್ತದೆ, ಸಂಪೂರ್ಣ ಮುಖ ತೋರಿಸಿಲ್ಲ ಅದರಲ್ಲಿ. ಇಲ್ಲ ತೋರಿಸಿದ್ದಾರೆ ವಿಡಿಯೋಗಳಲ್ಲಿ ಏನು ವೈರಲ್ ಆಗಿದೆ ಅದರಲ್ಲಿ ಆರೋಪಿಯ ಮುಖ ಇಲ್ಲ ಸರ್. ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ, ಮಹಿಳೆಯರಿದ್ದಾರೆ, ನೊಂದ ಸಂತಸ ಮಹಿಳೆಯರಿದ್ದಾರೆ, ಮಹಿಳೆಯರ ಮುಖ ಚಿತ್ರಗಳದರಲ್ಲಿ ಎಲ್ಲ ಕಾಣ್ತಾ ಇದ್ದಾವೆ. ಹಾಗಾಗಿ ಇದು ಯಾರು ವೈರಲ್ ಮಾಡಿದ್ದಾರೆ ಸೊ ಅವರು ಕೂಡ ಒಂಥರ ಎಲ್ಲೋ ತಪ್ಪು ಅನ್ಸುತ್ತಲ್ಲ? ಹೌದೌದು, ಆ ಮಹಿಳೆಯ ಅನುಮತಿ ಇಲ್ಲದೆ ಆ ಮಹಿಳೆಯನ್ನು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರೋದನ್ನು ತೋರಿಸುವಂಥದ್ದು, ಆ ಮಹಿಳೆಗೆ ಅವಮಾನ ಆಗುವಂಥ ದೃಶ್ಯಗಳನ್ನು ತೋರಿಸುವಂಥದ್ದು ಕೂಡ ಅದು ಅಪರಾಧ ಆಗ್ತದೆ. ಈಗ ಶಿಕ್ಷೆ ಆಗಬೇಕಾದ್ರೆ ಏನು ಮಾಡ್ಬೇಕು ಸರ್ ಅವರಿಗೆ? ಯಾರಿಗೆ ಶಿಕ್ಷೆ ಆಗಬೇಕು? ಇಬ್ಬರಿಗೂ ಆಗಬೇಕು ಅಂತ. ಯಾಕಂದ್ರೆ ಅವರು ವಕೀಲರು ಇರ್ಬೋದು ಅಥವಾ ಒಬ್ಬ ಸಾರ್ವಜನಿಕ ವ್ಯಕ್ತಿ ಇರ್ಬೋದು, ನ್ಯಾಯಾಲಯಕ್ಕೆ ತೆಗೆದುಕೊಂಡು ಕೂಡ ಕೊಡಬೇಕು. ತನಿಖೆಯಲ್ಲಿ ಗೊತ್ತಾಗ್ತದಲ್ಲಿ ಯಾರು ಏನು ಮಾಡಿದ್ದಾರೆ ಅಂತ. ತನಿಖೆಯಲ್ಲಿ ಗೊತ್ತಾಗ್ತದೆ. ಈಗ SIT ತನಿಖೆ ವೇಳೆ ಯಾರು ಸಂತ್ರಸ್ತರು ಬರಲೇ ಇಲ್ಲ ಕೊಡಲಿಕ್ಕೆ, ಆಗ ಯಾರು ಬರಲಿಲ್ಲ ಅಂದರೆ ಮತ್ತೆ ಸಾಕ್ಷ್ಯಾಧಾರಗಳಿಲ್ಲದೆ ಬಿದ್ದು ಹೋಗ್ತದೆ ಕೇಸು. ಈಗ ನಮ್ಮಲ್ಲಿ ಅಪರಾಧಿಕ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತ ಇದೆ. ಏನಂತ ಹೇಳಿದರೆ 100ಕ್ಕೆ 100ರಷ್ಟು ಸಾಕ್ಷ್ಯಾಧಾರಗಳು ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ನಾವು ಶಿಕ್ಷಿಸಬಹುದು ಅಂತ. ಈಗ 99 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಕಾನೂನಿನ ಸಿದ್ಧಾಂತ. ಖಂಡಿತ ಸರ್. ಆದರೆ ಹೀಗಾಗಿ ನಿಮಗೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳಿದ್ರೆ ಶಿಕ್ಷೆ ಆಗುವಂಥದ್ದು ಇವತ್ತಿನ ಟೆಕ್ನಾಲಜಿಯಲ್ಲಿ, ಇವತ್ತಿನ ಒಂದು ಪ್ರಬುದ್ಧತೆಯಲ್ಲಿ ಆ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ತಪ್ಪು ಮಾಡುವಂಥ ಪ್ರಮಾಣ ಕಡಿಮೆ ಇರುತ್ತೆ ಸರ್. ತುಂಬ ಕಡಿಮೆ ಸಾಕ್ಷ್ಯಾಧಾರಗಳನ್ನ ಎಲ್ಲ ಬಿಟ್ಟು ಮಾಡುವಂಥದ್ದು. ಸೊ ಆ ಸಾಕ್ಷ್ಯಾಧಾರಗಳು ಎಲ್ಲಿ ಯೂಸ್ ಆಗ್ತದೆ ಅಂತ ಅವರಿಗೆ ಅಲ್ಲ. ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯ ಸಾಕ್ಷ್ಯಾಧಾರಗಳು ಇರ್ತವೆ. ಈಗ ವೈಜ್ಞಾನಿಕ ಸಾಕ್ಷಿ ಇರ್ತದೆ, ಆಮೇಲೆ ತಂತ್ರಜ್ಞಾನದ ಸಾಕ್ಷಿ ಇರ್ತದೆ, ಆಮೇಲೆ ಬೇರೆ ಬೇರೆ ವೈದ್ಯಕೀಯ ಸಾಕ್ಷ್ಯ, ವೈಜ್ಞಾನಿಕ ಸಾಕ್ಷ್ಯ, ತಂತ್ರಜ್ಞಾನದ ಸಾಕ್ಷ್ಯಗಳು, ಹೀಗೆಲ್ಲ ಬೇರೆ ಬೇರೆ ಸಾಕ್ಷಿಗಳು ಇರ್ತವೆ. ಬಟ್ ಅತ್ಯಾಚಾರದ ಪ್ರಕರಣಗಳಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯ ಸಾಕ್ಷಿ ಭಾಳ ಮಹತ್ವ. ಈಗ ಅತ್ಯಾಚಾರದ ತಾವು ಹೇಳ್ತಾ ಇದ್ರಿ, ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಸಾಕ್ಷಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಆದರೆ ಅತ್ಯಾಚಾರವಾದ ಮಹಿಳೆ ಒಂದು 24 ಗಂಟೆ ಒಳಗಡೆನೋ ಅಥವಾ 48 ಗಂಟೆ ಒಳಗಡೆನೋ ಹೋಗಿ ಕಂಪ್ಲೇಂಟನ್ನು ಕೊಟ್ಟರೆ ಸೊ ಸರ್ಕಮ್ಟೆನ್ಸ್ ಎವಿಡೆನ್ಸನ್ನು ಅವರು ಪ್ರೂವ್ ಮಾಡ್ಬೋದು ಸರ್. ಅದು ಸಮಯ ಮುಖ್ಯ ಅಲ್ಲ, ಇಲ್ಲಿ ಯಾವಾಗಾದರೂ ಕೊಡ್ಬೋದು. ಬಟ್ ಎವಿಡೆನ್ಸ್ ಎಲ್ಲಿ ಉಳಿತದೆ? ಅಲ್ಲ, ಎವಿಡೆನ್ಸ್ ಅವಳು ಹೇಳಿದ್ರೆ ಸಾಕು, ಸಂದರ್ಭ ಅನುಸಾರವಾಗಿ ಅವಳು ಹೇಳಿದ್ರೆ ಸಾಕು. ಇವಾಗ ಎಲ್ಲದ ಏನಾಗಿದೆ, ಅತ್ಯಾಚಾರ ಪ್ರಕರಣಗಳಲ್ಲಿ ಒಬ್ಬ ಮಹಿಳೆ ನ್ಯಾಯಾಲಯಕ್ಕೆ ಬಂದು ನನ್ನ ಮೇಲೆ ಇಂಥವನು ಅತ್ಯಾಚಾರ ಮಾಡಿದಾನೆ ಅಂತ ಹೇಳಿದ್ರೆ
ಅದನ್ನು ನಂಬಬೇಕು ಅಂತ ತಿಳ್ಕೊಂಡು ಇವತ್ತು ನಮ್ಮ ಕಾನೂನು ಹೇಳ್ತದೆ. ಮತ್ತು ಅದು ಸುಳ್ಳು ಅನ್ನುವಂಥದ್ದನ್ನು ಆರೋಪ ಸಾಬೀತುಪಡಿಸಬೇಕಾಗ್ತದೆ ಅವಾಗ. ಹೀಗಾಗಿ ಅದಕ್ಕೆ ಬೇರೆ ಎಲ್ಲ ಸಾಕ್ಷ್ಯಾಧಾರಗಳು ಬೇಕಂತೇನಿಲ್ಲ, ಸಂದರ್ಭಗಳನ್ನು ಸಾಂದರ್ಭಿಕ ಸಾಕ್ಷ್ಯ ಇದ್ರೂ ಸಾಕು. ಅವತ್ತು ಅವ್ರ ಮನೆಯಲ್ಲಿ ಇದ್ದದ್ದಾಗಲಿ, ಅವ್ರ ಬೆಡ್ರೂಮ್ನಲ್ಲಿ ಇದ್ದದ್ದಾಗಲಿ, ಅವನು ಅವ್ರ ಜೊತೆ ಸಂಭಾಷಣೆ ಮಾಡಿದ್ದಾಗಲಿ, ಇವೆಲ್ಲ ಇಷ್ಟು ಸ್ವಲ್ಪ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಇದ್ದರೂ ಸಾಕು. ಅವಳು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಸಾಕು. ತಾವು ಒಂದಷ್ಟು ಪ್ರಕರಣಗಳು ನೋಡಿದ್ವಿ, ಈಗ ಅಲ್ಲೇ ಡಿಸ್ಕಷನ್ ಮಾಡ್ತೀವಿ, ರಮೇಶ್ ಜಾರಕಿಹೊಳಿ ಇರ್ಬೋದು, ಅರ್ಥ ಹಾಲಪ್ಪ, HYMAT, ಇಂಥದ್ದೆಲ್ಲ ಪ್ರಕರಣದಲ್ಲಿ ಯಾರಿಗೂ ಶಿಕ್ಷೆ ಆಗಲಿಲ್ಲ. ರೇವಣ್ಣನ ವಿಚಾರದಲ್ಲಿ, ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನಾಗ್ಬೋದು ಸರ್ ನಿಮ್ಮ ಒಂದು ಅನುಭವದ ಪ್ರಕಾರ? ಅದೇ ಈಗ ನಾನು ಹೇಳಿದ್ನಲ್ಲ, ನೊಂದ ಮಹಿಳೆಯರು ಅದು ನಿಜವಾಗಿ ಅವರು ತನಿಖೆ ಸಂಸ್ಥೆ ಮುಂದೆ ಬಂದು ಸರಿಯಾದ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರೆ, ನ್ಯಾಯಾಲಯದಲ್ಲಿ ಸರಿಯಾದ ಸಾಕ್ಷ್ಯವನ್ನು ನುಡಿದರೆ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗ್ತದೆ. ಆಮೇಲೆ ಅವರು ಕೊಡ್ತಕ್ಕಂಥ ಸಾಕ್ಷಿಯಲ್ಲಿ ಮತ್ತು ಅವ್ರು ಕೊಡ್ತಕ್ಕಂಥ ಹೇಳಿಕೆಯಲ್ಲಿ ಯಾವುದೇ ಅನುಮಾನ ಬರುವಂಥ ರೀತಿಯಲ್ಲಿ ಅದು ಇರಬಾರ್ದು. ಸ್ಪಷ್ಟವಾದಂಥ ಸಾಕ್ಷ್ಯಾಧಾರವನ್ನು ಅವರು ನೀಡಿದರೆ ಮೌಖಿಕ ಸಾಕ್ಷಿ ಕೂಡ ಸಾಕಾಗ್ತದೆ ಕೆಲವು ಸಂದರ್ಭ ಅತ್ಯಾಚಾರ ಪ್ರಕರಣಗಳಲ್ಲಿ. ಮೌಖಿಕ ಏನು ಸಾಕ್ಷಿ ಇರ್ತದೆ ಸರ್, ಅದು ಈ ಪೋಕ್ಸೋ ಕೇಸಲ್ಲಿ ತುಂಬ ಎಫೆಕ್ಟಿವ್ ಆಗುತ್ತೆ. ಬಟ್ ಇದು ತುಂಬ ಮೇಜರ್ ಇರುವಂಥದ್ದು, 18 ವರ್ಷ ದಾಟದಂಥ. ಇಲ್ಲಿನೂ ಕೂಡ ಒಬ್ಬ ಮಹಿಳೆ ಸಾಮಾನ್ಯವಾಗಿ ನಮ್ಮ ಭಾರತದ ಮಹಿಳೆ ನ್ಯಾಯಾಲಯಕ್ಕೆ ಬಂದು ಸುಮ್ಮನೆ ನನ್ನ ಮೇಲೆ ಇವನು ಅತ್ಯಾಚಾರ ಮಾಡಿದಾನೆ ಅಂತ ಹೇಳೋದು ಸಾಧ್ಯವಿಲ್ಲದಂಥ ಮಾತು. ಅವ್ರಿಗೆ ಏನಾದ್ರು ತೊಂದರೆ ಆದರೆ, ದೌರ್ಜನ್ಯಕ್ಕೆ ಒಳಗಾದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅವರ ಮಹಿಳೆ ಸಾಕ್ಷಿಯನ್ನು ನ್ಯಾಯಾಲಯ ನಂಬ್ತದೆ. ಈಗ ಅಷ್ಟು ಜನದಲ್ಲಿ ಯಾರೋ ಒಬ್ಬ ಮಹಿಳೆ ಬಂದು ನಿಂತ್ಕೊಂಡ್ರೆ ಸಾಕು ಸರ್, ಅವ್ರು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯ ನೋಡಿದ್ರೆ ಖಂಡಿತ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗ್ತದೆ. ಎಸ್, ಇದಿಷ್ಟು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಯಾವಾಗ ಅನ್ನೋ ಒಂದಷ್ಟು ಚರ್ಚೆಯನ್ನು ಹಿರಿಯ ವಕೀಲರ ಜೊತೆ ಮಾಡಿದ್ವಿ. ಪ್ರಜ್ವಲ್ ರೇವಣ್ಣನ ವಿಚಾರ ಇಡೀ ದೇಶಾದ್ಯಂತ ಒಂದು ಚರ್ಚೆ ಆಗ್ತಿದೆ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕು ಅಂತೇಳಿ ತುಂಬ ಜನ ಕೇಳ್ತಾರೆ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕ್ಷ್ಯಾಧಾರಗಳು ಮತ್ತು ಏನು ಈ ಬಾಧಿತ ಮಹಿಳೆ ಇರ್ತಾರೆ ಅವರು ಬಂದು ಸಾಕ್ಷಿಯನ್ನು ನುಡಿದ್ರೆ ಮಾತ್ರ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರಕರಣವನ್ನು SIT ಯಾವ ರೀತಿ ತನಿಖೆಯನ್ನು ಮುಂದುವರಿಸುತ್ತೆ, ಸರ್ಕಾರ ಇವರ ವಿರುದ್ಧ ಕ್ರಮವನ್ನು ಕೈಗೊಂಡರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ, ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮತ್ತು ಸರ್ಕಾರಗಳ ಬಗ್ಗೆ ಒಂದು ಗೌರವ ಬರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪ್ರಕರಣ ಯಾವ ಹಂತಕ್ಕೆ ತೆಗೆದುಕೊಂಡೋಗಿ ನಿಲ್ಲಿಸ್ತಾರೆ, ಇದಕ್ಕೆ ತಾರ್ಕಿಕ ಅಂತ್ಯ ಯಾವ ರೀತಿ ಸಿಗುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸರ್.